ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯವಾದ ಯೇಸು ಕ್ರಿಸ್ತು ಮಕ್ಕಳೇ, ನಿಂಗ ಈ ಸಂತ ಜಮದೋಗೆ அப்பனாது இயேசு கிறிஸ்து நமதோಗೆ நீங்கள் சந்தித்து சுவாமி மாத்தா நீங்கள் ஏகோதுகா தேவன் ಮಾಡಿದ ಕೃಪೆಗಾಗಿ ನನ್ರಿ ಸ್ವಾಮಿ. ಈ ಮಾತಾ ಕೇಪ ನಿಂಗೆ ಎಲ್ಲವೂ ಅರಿಸಿದಿಂದ ನಾ ಅರಕ ಮಾಡಿ என்ன பிரியவாத ದೇವರ ಜನವೇ, ಯೇಸು ಸ್ವಾಮಿ ಕೋಡನ ಇದನ್ನೇ ಈಗಿಟ್ಟು ತನ್ನ ಮರದಿಲಿಸಿದ್ರೆ ನಂಗೆ ಬೈಬಲ್ದಾಗ ನೋಡ್ದವು. ಮರದಿಲಿಸುವಕ ಅವಕ ಬದುಕೆತ್ತಾಟ ಕಡೇಸಿಗಟ್ಟ ಯೇಸು ಸ್ವಾಮಿ ಕೋಡ ಇದ್ದವಕ ಬದುಕೆತ್ತಾಟ. ಯೇಸು ಸ್ವಾಮಿ ಕೂಡ ಸೇರದವಕರ ಬದುಕೆತ್ತಾಡದೆ, ಸೇರದವಕರ ಬದುಕೆತ್ತಾಡದೆ ನಂಗೆ ಬೈಬಲ್ದಾಗ ನೋಡ್ದ. ಇಲ್ಲಿ தானியேல் ಎಂಬ ಬುಕ್ಕದಾಗೆ 3வது அதிகாரத்தோge ಆ கடைசி வசனம் ஓதி. பின்பு ராஜா சாத்ராக் மேஷாக் ஆபேத்நேகோ என்பவர்களை பாபிலோன் தேசத்திலே உயர்த்தினான். ಹಲ್ಲೆಲೂಯಾ. ಅಲ್ಲಿ ಬಂದು ಇವಕ್ಕವ ಬಂದು ಮೂರವ ಮಾತ್ರ ಬಾಬಿಲೋನ್ ದೇಶದಾಗ ಉಯರ್ಸೋದಕ್ಕೆ ಕಾರಣ ಏನ? ಆಸುಕೊಳ್ಳ ಜನ ಇದ್ದಾಗ, ಆಸುಕೊಳ್ಳಿ ಕೋಟೆ ಇದ್ದಾಗ, ಅಲ್ಲಿ ಕತ್ತವಕ ಕಲ್ಲಾದವಕ ಎಲ್ಲ ಇದ್ದಾಗ ಈ ಮೂರವ ಮಾತ್ರ ಉಯರ್ಸೋದು ಕಾರಣ ಏನ ಅಂತಂದ್ರೆ, ಬಾಬಿಲೋನ್ ದೇಶದಾಗ ಇವಕ್ಕ ಮೂರಾತ ಸೋಮಿ ನಂಬಿಯಾರವಾ ಇಲ್ಲ. ನಂಬಿನೇ ಇಂದಾಡೋದಕ್ಕೂ ಹುಟ್ಟು, ನಂಬಿನೇ ಸರತಿ ಕಡಂಗೆ ಬಬ್ಬೊಬ್ಬರು ಉಂಟು. ಅಲ್ಲಿ ಯೇಸು ಸ್ವಾಮಿಗಳು ದಾರು ಬೆಲವ ಇಲ್ಲೇ. ಆ ಬೆಲವ ಇದ್ದಾರ್ಯಾ ಇಲ್ಲ ಎಂಬುದಂತ ನಂಗೆ ಈ ತಾನಿಯಲ್ಲಿ ನೋಡೋಣ. ಆಗ ನೋಡ್ರಿ, ಇವಕ್ಕ ಬಂದು ರಾಜನ ಸಾರಿ ಮೂರ ಗೆಲ್ಸಿದಾರ. ಆ ರಾಜ ಹೇಗೋ ಗೆಲ್ಸವ ಇವಾಗ ಗೀದಾರ, ರಾಜ ಕೂಡ ಸಂಭವ ಇವಾಗ ಈಸ್ಯಾರ. ಆದರೆ ದಾರ ಕೊಟ್ಟಿದ್ದಾರೆ ಯೇಸು ಸ್ವಾಮಿ ಕೊಡೆ. ಹಲ್ಲೆಲೂಯಾ. ನಂಗೆ ಎತ್ತ ಅರ್ಧನಂದಲೇ ಅವೊಂದು ಬೆಚ್ಚು ಮಾಡಿಯ ರಾಜ, ಒಂದು ಬೆಚ್ಚು ಒಂದು ಮಾಡಿ ನಂಗೆ ಕುಂಬಳಗ ಈ ಹೊಸಮನ ಕಡ್ಲೆಲ್ಲ ಬಿತ್ತಾರ್ತ ಒಂದು ಬೆಚ್ಚು ಅತ್ತಮಾಕ ಒಂದು ಬೆಚ್ಚ ಮಾಡಿ ಆ ಬೆಚ್ಚುಗೂ ಬಂದು ಆ ಇಬ್ಬ ಬಾಬಿಲೋನ್ ದೇಶದಾಗ ಜನ ಎಲ್ಲ ಒಂದು ಅಡ್ಡ ಬೂಬುದು ಯಾತಂದಿ ಒಂದು ಉತ್ತರವು ಕೊಟ್ಟನ. ಆ ಉತ್ತರವದೋಗೆ ಎಲ್ಲ ಬಂದು ಆಮ ಏಗೋ ಜಾಮದೋಗೆ ಆ ಬೆಚ್ಚುಗೆ ಅಡ್ಡ ಬುದ್ದು ಬಿಡೋದು. ಅಡ್ಡ ಬುದ್ದು ಅದನ್ನು ಕುಂಬಿಡೋದಕ್ರೆ ಏನು ಮಾಡಿ ಅಂದ್ರೆ ಅಗ್ನಿ ಸೋಳೆ ಅಲ್ಲಿ ಉರ್ದು ನೋಡಿದೆ. ಆ ಸೂಳೆಗೆ ಎತ್ತು ಹಾಕಿನೆ ಅವು ಉಸಿರೋಡದೆ ಏನು ಮಾಡಿಯ ದೇಶಬಿಟ್ಟನೆ ಅಂತೇಗಿ ಆ ಒಂದು ಅಂಜಿಗೆ ತೋರಿಸಿ ಆ ಜನವೆಲ್ಲ ಬರ್ತಿನ. ಆಗೆಲ್ಲ ಜನರು ಬಂದಾರ. ಆಗ ಏಗೋ ಜಾಮದೋಗೆ ಎಲ್ಲ ಬಂದು ಅಡ್ಡ ಬುದ್ದು ಬಿಟ್ರು. ಅಲ್ಲಿ ಇವಕ್ಕೆ ಮೂರ ಮಾತ್ರ ಏನ್ ಮಾಡ್ಬಿಳೆ ಅಡ್ಡ ಬೂವಿಲೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಗ ಅವಕ್ಕೆ ಏನ ಕಾರಣದಾಗ ಬೂವಿಲೆ ಅಂದ್ರೆ ಯೇಸು ಸ್ವಾಮಿ ಉಸಿರೋಡಿದ್ದಾನೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಉಸಿರೋಡ ಇದ್ದಾನೆ. ನಂಗವ ಬಂದು ಯೇಸು ಸ್ವಾಮಿ ಕಾಪಾತಿನ ಅತ್ತೆ ಮುಂದೆ ನಂಬಿಕೆ ಹೋಗಿ ಒಂದು ವಿಶ್ವಾಸದೋಗೆ ಅವಕ್ಕೆ ಏನ್ ಮಾಡ್ಯಾರ, ಅವಕ್ಕ ಮಕ್ಕ ಮಾಡಿ ಕೋಟ ಕುಡ್ಬೋದು ಅಡಾಕು ಇಲ್ಲೇ ಬಿಲೆ. ಅದೇ ಸಮಯದೊಳಗೆ ಅವಕ್ಕೆ ಉಳಿದೋದು ಏನಂದ್ರೆ ಗುರುದೇ ಯೇಸುವೆ ಸೋತ್ರ 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 ಅಂದ್ಬಿಟ್ಟು ನಂಗ ಈ ಕಳ್ಳ ಅರಕೆ ಮಾಡಿನು. ಕಳ್ಳ ಅರಕೆ ಅಂದ್ರೆ ಏನ ಇತ್ತು ಮಕ್ಕ ಗುರುದೇ ದರ ಕಣ್ಣ ಮುಚ್ಚಿನ ಅರಕೆ ಮಾಡೋದು, ಬುರದ ದೀರ್ಘ ದರ್ಶನ ಇರ್ಬೋದು ಅತ್ತಮಕ್ಕ ಜೋಲಿಯಲ್ಲಿಲ್ಲ. ಉಣ್ಮೆಯಾಗವೇ ಅವಕೇನ ಉಳಿದೋಗೆ ಯೇಸು ಸ್ವಾಮಿಯ ನಿಕ್ಕಿಂಬುದು. ಯೇಸು ಸ್ವಾಮಿಯ ಮಾತು ಎಲ್ಲಿ ಬರ್ಬೋದು? ಕಲ್ಲುದೋಗು ಬರೆಯக்கூடாது, ಮರದೋಗು ಬರೆಯக்கூடாது, ಗೋಡೆಗೆ ಬರೆಯக்கூடாது. ತನ್ನ ಉಳಿದೋಗಿ ಹೃದಯದೋಗೆ ಬರೆದು ಒಂದು ಪೌಲೇಗಿನ. ಇಲ್ಲಿ ಬಂದು ನಂಗೋಗಿ ಜೋಚೆ ಇದ್ದಾರೆ. ಎಷ್ಟೋ ಜನ ಅಟ್ಟ ಬೆಟ್ಟ ಎಲ್ಲ ಬಿಟ್ಟು ಬಂದಾರೆ. ಅವಕ್ಕೆ ಏನು ಬಂದಾರೆ ಅಂದ್ರೆ, ಸವಕಟ್ಟನಾಗ ಬಂದಲೆಯೋ ದಾರ ಎನ್ನ ಬುಟ್ಟಲೆಯೋ ಸರ ಇದ್ದು ಎನ್ನ ನೋಡಿರೇ ಎನ್ನ ಕೋಡ ಇದ್ದು ಮನಸೆತೀರೇ. ಇತ್ತಾಲ ಏಸು ಸ್ವಾಮಿ ನಂಗೆ ಸಂಧಿಸಿನ, ನಂಗೆ ಆಶೀರ್ವಾದ ಕೊಟ್ಟನ, ನಂಗೆ ಉಸಿರ ಕಾಪಾದಿನ, ನಂಗೆ ಜೀವನ ತನ್ನಂದು ದಾರ ಬಂದು ನೆನೆಸಿಯಾರವೋ. ದಾರ ಬಂದು ಅದೇ ಮಾಕೆ ಯೇಸು ಸ್ವಾಮಿ ತಾ ದೇವರು ಬೇರೆ ದೇವರ ಅತ್ತೆ ನೆನೆಸಿಯಾರಿವೋ. ಅವಾಗ ಬದುಕುದೋಗೆ ಕಷ್ಟ ಬಂದಿರ, ನಷ್ಟ ಬಂದಿರ, ಸಂಕಟ ಬಂದಿರ, ಸೌಖ್ಯ ಬಂದಿರ, ಬಲಿವೇನು ಬಂದಿರ, ಸೋರು ಎಲ್ಲವೂ ಬಂದಿರ. ಆಳಿಯೋ ಯೇಸು ಸ್ವಾಮಿ ನಂಗೆ ಕೋಡ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಸ್ವಾಮಿ ನಂಗೆ ಕೋಡ ಇದ್ದೀನಿ ಅಂದ್ರೆ ನಂಗೆ ಮುಳು ನಿಶ್ಚಯ ಏನ್ ಮಾಡೋದು, ನಂಬೋದು. ಆಗ ರಾಜ ಕೇತನ ಎಲ್ಲವೂ ಬಂದು ಅಡ್ಡ ಬುದ್ಧಿ ಬಿಟ್ಟಿರ್ತಾವ. ನಿಂಗ ಏಕ ಬುಬ್ಬಿಲೆ, ನಿಂಗ ಬೂದ ನಿಂಗ ಮರ್ಚಿ
ಅವಕಟ ಬಂದೇನಿದ್ರು ಎಲ್ಲ ಅಡ್ಡ ಭೂಮಿ ಹೇಳಿದ್ರು ಮೂರಾವು ಅಲ್ಲ ಇವಕ್ಕ ಮೂರು ಅಡ್ಡ ಭೂಮಿಲೆ ಎಲ್ಲ ಭೂಮಿ ಹೇಳಿದ್ರು ಅಲ್ಲ ಇವಕ್ಕ ಭೂಮಿಲೆ ನಂಗೆ ಜನ ತತ್ತ 4 ಜನ 3 ಜನ ಅಲ್ಲಿ ಹೋದಾರ அவங்க ಹೋಗೊಂದು ಅದ್ಭುತ ಅಡಿಯಲ್ಲಿ ಚಿಕ್ಕಲಿಂದ ಎಲ್ಲಿ ಬಿಟ್ರ ಆ ಎಡೆಗೆ ಬಿಟ್ಟಾರ ಎಡೆಗ ಆಯ ಇಲ್ಲಿ ಆಯ ಎಡೆಗೆ ಹೋಗ್ಬಿಟ್ಟಾರ ಆ ನರಗವೇ ಹೋಗ್ಬಿಟ್ಟಾರ ತವರ ಅಲ್ಲ ಎಲ್ಲ ನನಗೆ ಸಗ್ಗವಕ ಬಪ್ಪದ ಕಾರಣ ಏನಂದ್ರೆ ಅವಕ ಬಲವೀನ ಅವಕ ಸೋರ್ವು ಅವಕ ಅವಿಶ್ವಾಸದಾಗೆ ಅತ್ತಾಗ್ಬಿಟ್ರ ಅಲ್ಲ ಇಲ್ಲಿ ದೇವರು ಮಾತ್ರ ರಾಜ ಕೇತನ 15 3 பேர் 15 இப்போதும் எக்காலம் நாகசுரம் கிண்ணரம் வீணை சுரமண்டலம் தம்புரு முதலான சகலவித கீத வாக்கியங்களின் சத்தத்தை நீங்கள் கேட்கும் போது தாழ விழுந்து நான் பண்ணி வைத்த சிலையை பணிந்து கொள்ள ஆயத்தமா இருந்தால் நல்லது பணிந்து கொள்ளாதிருந்தீர்களாகில் அந்நேரமே எரிகிற அக்னி சூளையின் நடுவிலே போடப்படுவீர்கள் உங்களை என் கைக்கு தப்புவிக்க போகிற தேவன் யார் அவன் ராஜனே வந்து நேரிலே ஏகினான் மூரா சார் என்ன செய்யணும் ನಾ ಈಗ ಬಿ ತುಂಬಾ ಬೆಚ್ಚಗ ನಿಂಗೆ ಅಡ್ಡ ಬುವಾದೋಲೆ ನಿಂಗ ಮೂರಾವ ಎತ್ತಿ ಏನ್ ಮಾಡ್ನೆ ಅಗ್ನಿ ಕಿಚ್ಚುಗ ಹಾಕಿನೇ ಎನ್ನ ಕೈಯಿಂದ ನಿಂಗೆ ಬಿಡುಗಡೆ ಮಾಡೋದು ದಾರಿಯ ದೇವರು ಇಲ್ಲೇ ಅದ್ ಮುಡಿಯೋರ್ ದಿನ ಅದಕ್ಕೆ 16வது வருஷದಾಗ ಇವಕ್ಕೆ ಮೂರಾಗ ಈಗಾರ சாத்ராக் மேஷாக் ஆபேத் நேகோ என்பவர்கள் ராஜாவை நோக்கி நேபுகாத் நேச்சாரே இந்த காரியத்தை குறித்து உமக்கு உத்தரவு சொல்ல எங்களுக்கு அவசியம் இல்லை நாங்கள் ஆராதிக்கிற எங்கள் தேவன் எங்களை தப்புவிக்க வல்லவராய் இருக்கிறார் அவர் எரிகிற அக்கினி சூளைக்கும் ராஜாவாக்கிய உம்முடைய கைக்கும் நீங்களாக்கி விடுவிப்பார் விடுவிக்காமற் போனாலும் நாங்கள் உம்முடைய தேவர்களுக்கு ஆராதனை செய்வதும் இல்லை நீர் நிறுத்தின பொற்சிலையை பணிந்து கொள்வதும் இல்லை என்கிறது ராஜாவாகிய ಸಾವಕಟ್ಟ ನಾಗ ಬಂದಲ್ಲಿಯೂ ದಾರಿಯನ್ನ ಕೈ ಬಿಟ್ಟಲಿಯೋ ಯೇಸು ಸ್ವಾಮಿನ ಕೈ ಬಿಡೋದಿಲ್ಲ ಅದೇ ಮುಡಿವೋಡ ನಂಗೆ ಇದ್ದಲತ್ತ ನಂಗ ಬದುಕತ್ತೆ ಸಿಂಗರವಾಯಿ ಬಂದ ಅಲ್ಲೇಲೂಯ ನಂಗ ಅಟ್ಟಿ ಗಂಜಿ ಬೆಟ್ಟ ಗಂಜಿ ಅವಕ ಗಂಜಿ ಇವಕ ಗಂಜಿ ನಂಗ ಬಲಿಯನದಾಗ ಸೋರುವುದಾಗ ಯೇಸು ಸ್ವಾಮಿಯ ನಂಬಿ ಬಂದ್ಬಿಟ್ಟು ಮರ್ಚಿ ಬಿಟ್ಬಿಟ್ಟು ನಂಗ ಆ ಎಡೆಗೆ ಒಣಂಗ್ ಬಿಟ್ಲೆ ಅದಕ್ಕೆ ಬರಾದಿಬ್ಬದೇ ಉಳ್ಳಿತ್ತು ಅಲ್ಲೇಲೂಯ ಬರಾದಿಬ್ಬದೇ ಉಳ್ಳಿತ್ತು ಆಗ ನಂಗ ಮೊದಲು ಬಂದ್ಬಿಟ್ಟು ಮರಿచి ತಿರುಗಿ ಹೋಲೆ ಮೊದಲಟ್ಟ ಪಾಡುಗೂ ಕೂಡ 10 ಮಡಂಗು ಪಾಡು ನಂಗೆ ಜಾಸ್ತಿ ಬಂದ್ರ ದಾರ ತಿನ್ನಂದ್ರೆ ಪಿಸಾಚ್ ಎತ್ತುನ ಬನ್ನ ಇವು ಕೇರ್ ನೋಡಿವಿ ಒಂದು ವೇಳೆ ಎಂಗ ದೇವರೇ ಎಂಗವ ಬಂದು ಇಲ್ಲಿಂದ ಎಂಗ ಬುಡುಗಾಡು ಮಾಡೋದು ಅಲ್ಲಿಯೋ ಎಂಗ ಬಂದು ನೀನ್ ಇಚ್ಛೆ ಬೆಚ್ಚುಗ ಬಂದು ನಂಗೆ ಏನ್ ಮಾಡೋದಿಲ್ಲ ಅಡ್ಡ ಬೂವದಿಲ್ಲ ಅಲ್ಲೇಲೂಯ எங்க தேவரே எங்கவ கைಬಿಟ್ಲಿ ಕೂಡಿ ನೀನ್ ನಿಲ್ಸಿದ ಬೆಚ್ಚುಗೆ ಹೆಂಗ ಏನ್ ಮಾಡೋದಿಲ್ಲ ಅಡ್ಡ ಬೂವದು ಒಂದೇ ಮುಡಿವು ಆ ಮುಡಿವೋடு ನಂಗೆ ಇಬ್ಬದು ಅಲ್ಲೇಲೂಯ ಆ ಮುಡಿವೋடு ನಂಗ ಇಬ್ಬದು ಆ ಮುಡಿವೋடு ನಂಗೆ ಇಲ್ಲೇ ಅಂದಲೇ ನಂಗ ಬಾಯಿಗೂ ಬಾಯಿ ಬದುಕುತ್ತಾ ನಂಗೆ ಅದಕ್ಕಿಂತ ಹೋದೋ ನಂಗ 27 ஓதுவோம் தேசாதிபதிகளும் அதிகாரிகளும் தலைவரும் ராஜாவின் மந்திரிகளும் கூடி வந்து அந்த புருஷனுடைய சரீரங்கள் மேல் அக்னி பெலன் செய்யாமலும் அவருடைய தலைமயிர் கருகாமலும் அவருடைய சால்விகள் சேதப்படாமலும் அக்னியின் மனம் அவர்களிடத்தில் வீசாமலும் இருந்ததை கண்டார்கள் அப்பொழுது நேபுகாத் நேசர் வசனித்து சாத்ராக் மேஷாக் ஆபேத் நேகோ என்பவர்களுடைய தேவனுக்கு ஸ்தோத்திரம் அவர்கள் தங்களுடைய தேவனை தவிர இல்ல ராஜனே ஏகிற ಆ ರಾಜತ ಹೇಗಿದ್ದು ಆ ಬೆಚ್ಚು ಗಡ್ಡ ಬೂವಾದವಳು ಎಲ್ಲ ಇತ್ತಿನ ಕಿಚ್ಚಿಗಾಕಿನಿ ಹೇಗಿದೆ ಅದೇ ಬೇರೆ ರಾಜ ಹೇಗಿನ ಸಾತ್ರಾಕ್ ಮೇಷಾಕ್ ಆಬೇತ್ ನೇಗೋ ಎಂಬವಕರ ದೇವರುತ ಬಾನುಗೂ ಭೂಮಿಗೂ ದೇವರು ಹಲ್ಲೆಲೂಯ ಬಾನುಗೂ ಭೂಮಿಗೂ ದೇವರು ಯೇಸು ಸ್ವಾಮಿ ಅಲ್ಲಾದ್ರೆ ಬೇರೆ ದೇವರು ದಾರ ಆ ರಾಜನ ಹೇಗಿನ ಅದಕ್ಕಿಂತ ಏನಾಗ್ಬಿಟ್ಟಂದ್ರೆ ಇವಕ ಮೂರಾವ ಮೂದೇವಾಯಿ ಆ ಬಾಬಿಲೋನ್ ದೇಶದಾಗ ಒಂದು ರಿಕ್ಷಿಪ್ ದೇವರೇ ಉತ್ತರ ಬಂದ ಅಲ್ಲೇಲೂಯ ಈ ಮೂರ ಸಾತ್ರಾಕ್ ಮೇಷಾಕ್ ಆಬೇತ್ ನೇಗೋ ಇವಕ ಮೂರ ಮೂಲಿದೋಗೆ ಇವಕ ವಿಶ್ವಾಸದೋಗೆ ಇವಕ ಅರಕದೋಗೆ ಇವಕ ವೈರಾಗ್ಯದೋಗೆ ಬಾಬಿಲೋನ್ ದೇಶದಾಗ ಇಬ್ಬ ಆ ಜನರೆಲ್ಲಾವು ಸ್ವಾಮಿಗೋಸೆ ಉತ್ತರ ಬಂದ ದಾರ ಏ ರಾಜ ಬಂದು ಅವಕರ ಕಿಚ್ಚಿಗೆ ಅಗ್ನಿ ಹಾಕಿನೇ ಬೆಚ್ಚು ಕಟ್ಟಬಹುದು ಅಗ್ನಿ ಹಾಕಿನೇ ಹೇಳಿದನು ಅದೇ ರಾಜ ಹೇಗಿನ ಅದು 17 ಅಲ್ಲ ಮರಿಚೋದು ನಂಗೆ ಓದುವ 25 அதற்கு அவன் இதோ 4 பேர் விடுதலையாய் அக்னியின் நடுவிலே உலாவுகிறதை காண்கிறேன் அவர்களுக்கு ஒரு சேதமும் இல்லை 4ஆம் ஆளின் சாயல் தேவபுத்திரனுக்கு ஒப்பாயிருக்கிறது என்றான். ஆமென்.
ಅಲ್ಲೇಲೂಯಾ. ಆಗ ರಾಜನೇ ಅರ್ಬಿತ ಏನ್ ಮಾಡಿದ ಅಂದ್ರೆ ನಂಗ ಕಡಿಸಿ 30 ನಂಗೆ ವಚನ ಕಡಿಸಿ ವಚನ. பின்பு ராஜா சாத்ராக் மேஷாக் ஆபேக் நேகோ என்பவர்களை பாபிலோன் தேசத்திலே உயர்த்தினான். ಆಮೇನ್. ನೋಡಿದ್ರ ನಂಗೆ ಏಸಕ ವೈರಾಗಿಯೋ ದೇವರು ಕೂಡ ನಂಗೆ ಇದು ನಂಗೆ ಅರಕ ಮಾಡುವೋ ಉண்மையா உத்தமா அறக்க ಮಾಡುವோ ದೇವರು ನಂಗವ ಉಯರ್ತಿಯಾರ. ಆಮೇನ್. ಅದೇ ನಂಗೆ ಅರಕ ಮಾಡ ಬಾನುಭೂ ಭೂಮಿಗೂ ದೇವರೇ ಈ ಸಂತ ಜಾಮದಾಗ ಸ್ವಾಮಿ ನಿನ್ನ ನಾಮ ಮಗಿಮೆ ಪರಿಚಿ ನಾಮ ಪ್ರಸ್ತಾವ ಮಾಡಿದ ಕೊಡಾನು ಕೊಡಿ ಸ್ತೋತ್ರ ದೇವರೇ. ಈ ಮಾತು ಕೇಳಿ ಒಬ್ಬೊಬ್ಬರನ್ನ ಅರಿಚು ಆಶೀರ್ವಾದ ಮಾಡು ದೇವರೇ. ಈ ಸಂತ ಜಾಮದಾಗ ಮಾಡು ಹರಕೆಯ ಬಾಣದೋಗ ಆ ಪರಲೋಕದಾಗ ಪಿತಾ ಅಪ್ಪ ಮಾಚಿ ಪರಿಶುದ್ಧಾತ್ಮ ಅವರೇ ದೇವರೇ ಈ ಮಾತು ಕೇಪ ಒಬ್ಬೊಬ್ಬರನ್ನ ಅರಿಚು ಆಶೀರ್ವಾದ ಮಾಡು. ತುಜಿ ಘನ ಮಗಿಮೆ ಎಲ್ಲ ಅರಿಚು ஏசு கிறிஸ்து நாமத்துக்கு அப்படின்னு தேவரே. ஆமீன் ஆமீன் ஆமீன். மறைச்சு நான் இங்க கொஞ்சம் நான்